ಮಹಿಷನ ಸಂತೋಷವೇ ಆಗುತ್ತಾ ಉಂಟು. ನನ್ನವರನ್ನು ಮದುವೆಯಾಗಿ ಪಾತಾಳ ಲೋಕವನ್ನು ಸೇರಿಕೊಂಡು ಸಮಯಷ್ಟು ಕಳೆದು ಹೋಯಿತು. ಮುದ್ದಾದ ಮಗನಿಗೆ ಜನ್ಮವನ್ನು ಕೊಟ್ಟಿ ಮಹಿಷ ಎನ್ನುವಂತ ನಾಮಾಂಕಿತವನ್ನು ಇರಿಸಿದವರೇನು ಸತ್ಯ. ಆದ್ರೆ ಇಂದು ಯೋಚಿಸುತ್ತಾ ಇರುವಂತ ವಿಚಾರ ಏನು? ಸ್ವರ್ಗದ ಪೀಠವನ್ನು ಬಯಸಿ ಹೋದವರಿದ್ದಾರೆ ನನ್ನವರು. ಇಷ್ಟು ಹೊತ್ತಿಗೆ ಮರಳಿ ಬರಬೇಕಿತ್ತು, ಯಾಕೆ ಬರಲಿಲ್ಲ? ಭರದಿ ನಡೆ ತಂದ ಮಾಲಿನಿಗೆರಗಿ ಬೀಳಿದೆನು ಅಮ್ಮ ಅಮ್ಮ. ಏನಾಯ್ತು ನಿನಗೆ? ಯಾರು ನೀನು? ಏಮ್ಮ ಮಾಲಿನಿ, ಏಮ್ಮ ಮಾಲಿನಿ. ಹೇ ಅಮ್ಮ ಮಾಲಿನಿ ಅಮ್ಮ. ಏ ಅಮ್ಮ ಮಾಲಿನಿ ಅಮ್ಮ. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಮ್ಮ? ಯಾರು ನೀನು? ಅಷ್ಟು ಬೇಗ ಮರ್ತ್ರ? ಎಂತದು ನೀನು? ನನ್ನ ಸಂತಾನದವನು ನೀನು? ಗೊತ್ತಾಗ್ಲಿಲ್ವಮ್ಮ? ಗೊತ್ತಾಗ್ಲಿಲ್ಲ. ಮೂಕ ನೋಡಿ, ಮೂಕ ನೋಡಿ. ನಿನ್ನ ಮುಖವನ್ನು ಕಂಡೇ ಇದ್ದಾದ್ರೆ ಈ ಹಿಂದೆ ನೋಡಿದ ನೆನಪೇ ನನಗಿಲ್ಲ. ನನಗೆ ನೆನಪುಂಟು. ನನಗಿಲ್ಲವಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತೇ ಆಗ್ಲಿಲ್ಲ. ನಾನು, ನೀನು, ನಿಮ್ಮ, ನನ್ನ ಗಂಡ. ಏನಂತ ಭಾವಿಸಿಕೊಂಡಿದ್ದೀಯಾ? ಏನು ಬದುಕುವ ಆಸೆ ಇಲ್ಲವು ನಿನಗೆ? ಯಾಕಮ್ಮ? ಏನು ಬಾಯಿಗೆ ಬಂದ ಹಾಗೆ ಒದರ್ತಾ ಇದ್ದಿ? ನಿಮ್ಗೆ ಯಾಕೆ ಸೀಟು? ಅಲ್ಲವ ಎಂತದ್ದು? ನಿಮ್ಗೆ ಯಾಕೆ ಸೀಟು? ಸಿಟ್ಟು ಬರೆದ ಜೀವ ಇಲ್ವ ನನಗೆ? ಏನ್ ತಪ್ಪು ಮಾಡಿದೆ? ಮತ್ತೆ ತಪ್ಪಲ್ಲದೆ ಮತ್ತೇನು ಮಾತನಾಡುವುದು ನೀನು? ಯಾರು ಅಂತ ಕೇಳಿದ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀಯಾ? ಹಾಗಲ್ಲಮ್ಮ. ಮತ್ತೆ ಹೇಗೆ? ಎಂತಮ್ಮ ನೀವು ಪ್ರೆಗ್ನೆಂಟ್? ಪ್ರೆಗ್ನೆಂಟು. ಪ್ರಜ್ಞೆ ಇರುವುದಕ್ಕೆ ಮಾತನಾಡ್ತಾ ಇರುವುದು. ಎಂತಮ್ಮ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನು ಯಾರು ಅಂತ ಮೊದಲು ಹೇಳು. ನಾನು, ನೀನು, ನಿಮ್ಮ, ನನ್ನ ಗಂಡ. ನಾನು ಬದುಕಿಸುವುದೇ ತಪ್ಪಾಗುತ್ತದೆ. ಯಾಕಮ್ಮ? ಮತ್ತೇನು ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದೀವಿ. ನೀವು ಮುಂದುವರಿಸಲಿಕ್ಕೆ ಬಿಡುದಿಲ್ಲ. ಈಗ ಮುಂದುವರಿಸುವುದಕ್ಕುಂಟ? ಉಂಟು, ವಾಕ್ಯ ರಚನೆ ಆಗ್ಲಿಲ್ಲ. ಅಲ್ಲಿಗೆ ಪೂರ್ಣ ವಿರಾಮ ಅಲ್ಲ, ಅಲ್ಲ, ಮತ್ತೆ ಮುಂದುವರಿಯುತ್ತದೆ. ಮತ್ತೆ ಚುಕ್ಕಿ. ಹೌದಾ? ಹೌದು. ಆಗಿತ್ತು, ಮುಂದುವರಿಸಿ. ನಾನು, ನೀನು, ನಿಮ್ಮ, ನನ್ನ ಗಂಡ. ಉಂಟು, ವಿಷಯ ಉಂಟು, ಉಂಟು, ಮುಂದೆ ಉಂಟು. ನಿಮ್ಮ ಗಂಡ, ಗಂಡನ, ನನ್ನ ಗಂಡನ. ಒಂದು ಅಕ್ಷರ ನೀನು ಬಿಟ್ಟದ್ದು ತಪ್ಪಾಯ್ತು. ಬಿಡಬಾರ್ದಿತ್ತು. ಹೌದು. ಗಂಡನ ಜೊತೆಯಲ್ಲಿ ಗುರುಪುರಕ್ಕೆ ಹೋದದ್ದಲ್ಲ? ಎಲ್ಲಿಗೆ ಹೋದದ್ದು? ಗುರುಪುರಕ್ಕೆ. ಅಲ್ಲಿಂದ ಮುಂದೆ ಹೋಗುವ ವ್ಯವಸ್ಥೆ ಇರ್ಲಿಲ್ವಾ? ಯಾಕಮ್ಮ? ಮತ್ತೇನು ಅಲ್ಲಿವರೆಗೆ ಮಾತ್ರ ಹೋದದ್ದು? ಗುರುಪುರಮ್ಮ. ಸುರಪುರ. ಸುರಪುರ. ಸರಿ. ನಾನು ಮತ್ತು ನಾವೆಲ್ಲರೂ ಸೇರಿ ಸೇಮೆ ತುಕುಡಿ ಎಲ್ಲ ಹಿಡ್ಕೊಂಡು ಸೀದಾ ಸುರಪುರಕ್ಕೆ. ಏನು ಮಾತನಾಡುವುದು ಪುಣ್ಯಾತ್ಮ? ನಾತಲೋಕ ಹಾಗಲ್ಲ, ನಾಕಲೋಕಕ್ಕೆ ಹೋದದ್ದು. ನನ್ನವರೊಂದಿಗೆ ಸೇನೆಯನ್ನು ಕೂಡಿಕೊಂಡು ಹೋದದ್ದು. ಹೌದು. ಈಗ ಅಲ್ಲಿಂದ ಬಂದವನ ನೀನು? ಹೌದಮ್ಮ. ಅಲ್ಲಿಯ ವಿಚಾರ ಏನು ಅಂತ ಹೇಳ್ತೀಯ? ನೀವೇ ಹೇಳಿದಲ್ವಾ ಅವರಿಂದ ಹೋಗ್ಬೇಕು, ಅಲ್ಲಿ ನಡೆದಂತ ವಿಚಾರ ಏನೆಲ್ಲ ಆಯ್ತು ಅಂತ ನನ್ನ ಮುಂದೆ ಬಂದು ನಾವು ಹೇಳ್ಬೇಕು ಅಂತ. ನಿಜ. ವಿಷಯ ಉಂಟು, ಲಾಲಿಬೇಕು. ಲಾಲಿಸಬೇಕು ತಾಯಿ, ಭಿನ್ನಗಳ ಲಾಲಿಸಬೇಕು ತಾಯಿ.
ಅನ್ನುವಂತ ಉದ್ದೇಶದಿಂದ ನಾವೆಲ್ಲ ಒಟ್ಟು ಸೇರಿ ಸ್ವರ್ಗಕ್ಕೆ ಕಾಲಿಟ್ಟದೇ ತಡ. ಬಂದ್ರಲ್ಲ ದೇವರ ಕಳ್ಳರು. ಯಾರು? ದೇವರ ಕಳ್ಳರು. ದೇವರ ಕಳ್ಳು. ಹೌದು. ಬಂದ್ರ ಒಬ್ಬೊಬ್ರೆ ನಿಮ್ಮ ಗಂಡನ ಮುಂದೆ ಮುಂದೆ ಬಂದು ನಿಂತರು. ಹೌದೇ? ಹೌದಮ್ಮ. ಮೊದಲಾಗಿ ಯಾರು ಬಂದದ್ದು? ಮೊದಲಾಗಿ ಅಗ್ನಿ ಬಂದ. ಅಗ್ನಿ ಬಂದ ನಿಮ್ಮ ಗಂಡನ ಮುಂದೆ ನಿಂತು ಜೋರಾಯ್ತು. ಇಬ್ಬರಿಗೂ ಜೋರಾಯ್ತು. ಜೋರಾಗಿ ಜಗಳ ಆಯ್ತು. ಜಗಳಾಗಿ ಹೋರಾಟ ಆಯ್ತು. ಹೋರಾಟಾಗಿ ಖಾದಾನ ಆಯ್ತು. ಸಾಕು ನಿಲ್ಲಿಸ. ಎಲ್ಲವೂ ಒಂದೇ ಅಲ್ವಾ? ಒಂದೇ. ಮತ್ತೆ ಅದ್ರಲ್ಲಿ ಅವ ಸೋತು ಹೊಡಿದ. ಅವನು ಸೋತು ಹೋದ್ನ. ಅಗ್ನಿ ಸೋತು ಹೊಡಿದ. ನನ್ನವರ ಎದುರಲ್ಲಿ ಯಾರಾದ್ರೂ ನಡಿಲಿಕ್ಕೆ ಸಾಧ್ಯವೇ? ಹೌದು. ನಿಮ್ಮ ಗಂಡನ ಸಾಮರ್ಥ್ಯ ಅಂತ ಅವರೆಲ್ಲ ಎಂತ ಲೆಕ್ಕಕ್ಕೆ ಉಂಟ ಅಮ್ಮ? ಏನು? ಇವ ಸೋತು ಹೊಡಿದ್ನ. ಸರಿ. ಅದರ ಬೆನ್ನಿಗೆ ವರುಣ್ ಬಂತು. ವರುಣ ಬಂದದ್ದು. ಅವನೇನು ಮಾಡಿದ? ಅವನ ಪರಿಸ್ಥಿತಿ ಕೂಡ ಹಾಗೆ ಆಯ್ತು. ಸೋತು ಹೋದ್ನ. ಮತ್ತೆ ನಿಮ್ಮ ಗಂಡನ ಜಗಳದಲ್ಲಿ ಸೋಲಿಸಲಿಕ್ಕೆ ಉಂಟ? ಸಾಧ್ಯವೇ ಇಲ್ಲ. ಆಯ್ತು. ಅವ ಸೋತು ಹೊಡಿದ್ನ. ಆ ನಂತರ ಮೆಲ್ಲ ವಾಯು ಬಂತು. ವಾಯು ಬಂದ. ಅವನು ಬಂದ ಅಲ್ಲಿ. ಓ ಬಂದ. ಅವ ಹಿಂದಿನಿಂದಲೇ ಹೋದ. ಎಲ್ಲವರು ಬರುವಾಗ ಮುಂದಿನಿಂದ ಬಂದದ್ದಲ್ಲ. ಧೈರ್ಯ ಇಲ್ಲ ಅವನಿಗೆ. ಹೌದಾ? ಇವರನ್ನು ನೋಡಿದ್ನಲ್ಲ, ಭಯಗೊಂಡಿದ್ದಾನೆ. ಹಿಂದಿನಿಂದ ಓಡಿಬಹುದು ಅಂತ. ನಿಮ್ಮ ಗಂಡ ಬಿಡ್ತಾರ? ಅವರೇನು ಮಾಡಿದ್ರು? ಅವನನ್ನು ಕೂಡ ಸೋಲಿಸಿದ್ರು. ಹಿಂದೆಯಿಂದ ಬಂದರು. ಸೋಲು ಅವನ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ಹೌದು. ಸರಿ. ಆ ನಂತರ ಕುಂಬಾರ ಬಂದಮ್ಮ. ಅಲ್ಲಿಗೆ ಬಂದ. ಹೌದು. ಸ್ವರ್ಗಲೋಕ. ಹೌದು. ಧನಾಧಿಪತಿ. ಹಾಗಲ್ಲ ಪುಣ್ಯಾತ್ಮ. ಧನಾಧಿಪತಿ ಕುಬೇರ ಬಂದ. ಅವ ಬಂದಮ್ಮ. ಸರಿ. ಅವ ಬಂದು ಅವ ಕೂಡ ಸೋತು ಹೊಡಿದ. ಕುಬೇರನು ಸೋತು ಹೋದ. ಅಯ್ಯೋ ದೇರಮ್ಮ. ಎಲ್ಲವರು ಒಬ್ಬೊಬ್ಬರಾಗಿ ಸೋಲುತ್ತಾ ಇದ್ದಾರೆ ಅಂತ ಸಂತೋಷದ ವಿಚಾರವನ್ನು ಹೇಳ್ತಾ ಇದ್ದೆ. ಮತ್ತೆ ಅಳುವುದು ಯಾಕೆಂತ ಬೇಕಲ್ಲ. ಆನಂತರ ಅಲ್ಲಿ ಅಧಿಕಾರಿ ಬಂದ, ಸುರಪಾಲ ಕೊನೆಯಾಗಿ ಬಂದ. ಹೌದು. ಸರಿ. ಅವ ಬಂದ ರೀತಿ ನೋಡ್ಬೇಕಿತ್ತು. ಹೇಗೆ ಬಂದ? ಐರಾವತವನ್ನು ಕೈಯಲ್ಲಿ ಹಿಡ್ಕೊಂಡು ವಜ್ರಾಯುಧವನ್ನು ಏರಿಕೊಂಡು ಬಂದ. ಬಾಯಿಗೆ ಬಂದ ಹಾಗೆ ಮಾತನಾಡುವುದ? ಯಾರು? ಹಾಗಾಗುತ್ತದದು? ಮತ್ತೆ ಹಾಗಲ್ಲ. ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬಂದ ಅಂತ ಹೇಳ್ಬೇಕು. ವಜ್ರಾಯುಧ ಯಾರು? ಸುರಪಾಲನದ್ದು. ಮತ್ತೆ ಐರಾವತ ಅದು ಅವನಿಗೆ ಸೇರಿದ್ದು. ಎರಡು ಕೂಡ ಅವಂದೆಲ್ಲ. ಹೌದು. ಹೇಗೆ ಬೇಕಾಗಿ ಬರ್ಲಿ. ಆದೀತು, ಮುಂದುವರಿಸಿ. ಆಯ್ತಾ? ಬಂದು ನಿಮ್ಮ ಗಂಡನ ಮುಂದೆ ಬಂತ. ನನ್ನವರ ಮುಂದೆ ನಿಂದ. ಜೋರಾಯ್ತು. ಇಬ್ಬರಿಗೂ ಜೋರಾಯ್ತು. ಇವ ಸೋತು ಹೊಡಿದ. ಸುರಪಾಲನು ಸೋತು ಹೋದ. ಹೌದಮ್ಮ. ಎಂಬಲ್ಲಿಗೆ ಸ್ವರ್ಗದ ಪೀಠ ಎನ್ನುವುದು ನನ್ನವರ ವಶವಾಯ್ತಲ್ಲ. ಹೌದು. ಸಂತೋಷದ ವಿಷಯ. ಅಧಿಕಾರ ಸಿಕ್ಕಿತು. ಹೌದು. ಅಮ್ಮ. ನಿನಗೇನು ಹಸಿವಾಗುತ್ತಾ ಉಂಟಾ? ಯಾಕಮ್ಮ? ಮತ್ತೆ ಯಾಕೆ ಅಳುವುದು ಯಾಕೆ ನೀನು? ಅಮ್ಮ, ಏನು ಅಪರೂಪದ ಅಧಿಕಾರ ಸಿಕ್ಕಿತಂತ. ಹೌದು. ನಿಮ್ಮ ಗಂಡ ಹೋಗಿ ಚಟ್ಟದಲ್ಲಿ ಕೂತು ಬಳಕೆ ಬಾರಿಸ್ತೇನೆ ನಿನಗೆ. ಏನಂತ ಹೇಳುದ ನೀನು? ಇದು ಶ್ರೀನಿವಾಸನ ಸಿಂಹಾಸನದಲ್ಲಿ ನನ್ನವರು ಪಟ್ಟವನ್ನು ಏರಿಕೊಂಡದ್ದು. ಸರಿ. ಸಿಂಹಾಸನದಲ್ಲಿ ಕೂತ್ರಮ್ಮ. ಎಲ್ರಿಗೂ ಸಂತೋಷವೇ ಸಂತೋಷ. ಹಾಗಾದ್ರೆ ಅಪರೂಪಕ್ಕೆ ಸಿಕ್ಕಿದ ಅಧಿಕಾರ ಅಲ್ವಾ? ಏನಾದ್ರೂ ಒಂದು ಸಾಂಕ್ರಾಮಿಕ ಕಾರ್ಯಕ್ರಮ ಮಾಡುವುದಂತ ತೀರ್ಮಾನ ಮಾಡಿದ್ರು. ನನ್ನ ಬಾಯಲ್ಲಿ ಶಬ್ದಗಳು ಹಾಳಾಗುವುದನ್ನು ಯೋಚಿಸುವಾಗ ಬೇಸರವಾಗುತ್ತದೆ. ಏಕಮ್ಮ? ಹಾಗಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ, ಕೃತಿಕ ಕಾರ್ಯಕ್ರಮ ಮಾಡುವುದಂತ ತೀರ್ಮಾನ ಮಾಡುದು. ಸರಿ. ಏನು ಮಾಡುದು? ಯಾವುದು ಮಾಡಿದ್ರೆ ಆಗುವುದು, ಯಾವುದು ಮಾಡಿದ್ರೆ ಜನರಿಗೆ ಇಡಿಸಬಹುದು ಅಂತ ಯೋಚನೆ ಮಾಡಿ ಮತ್ತೆ ರಂಜಾನ್ ಮಾಡಿದ್ರು. ಅಲ್ಲಿ ಅವಕಾಶ ಉಂಟಾ? ಗೊತ್ತಿಲ್ಲ. ಹೊಂದಾಣಿಕೆ ಇದ್ರೆ ಎಲ್ಲಿ ಯಾವುದನ್ನು ಮಾಡಬಹುದು. ಅದು ಹೌದು. ಜಗಳ ಮಾಡದಿದ್ರೆ ಸಾಕು. ರಂಜಾನ್ ಮಾಡುದಂತ ತೀರ್ಮಾನ ಮಾಡಿ ಎಲ್ಲ ಪುಣ್ಯಾತ್ಮ ಮನೋರಂಜನೆಯ ಕಾರ್ಯಕ್ರಮ ಮನೋರಂಜನೆ ಮಾಡುದಂತ ತೀರ್ಮಾನ ಮಾಡಿದ್ರು. ಸರಿ. ಆಯ್ತಲ್ಲ. ಕುಣಿಲಿಕ್ಕೆ ಅಲ್ಲೇ ಇದ್ದಾರೆ. ಅಲ್ಲಿದ್ದಾರಂತೆ ರಂಭಾದಿ ನಾರಿಯರು. ಹೌದು. ಕೇಳಿ ತಿಳಿದುಕೊಂಡವಳು ನಾನು. ದಂಬೆ ಉದ್ಬತ್ತಿ ಮೆಣುಬತ್ತಿ ಗಿಲಕ್ಕೆ ಮಮ್ಮಳೆ ಎಂತದ್ದು ಹೇಳುದು ನೀನು? ಅಲ್ಲಿ ಹೆಸರು ಅವರಿಗೆ. ಅವರ ಹೆಸರು ನಿನಗೆ ಯಾರು ಹೇಳಿದ್ದು? ಹಾಗ ಅವರೇ ಹೇಳಿದ್ರು. ಹಾಗಲ್ಲ. ರಂಬೆ, ಮೇನಕೆ, ಊರ್ವಶಿ, ಕೃತಾಚಿ, ಅಲಂಬುಸಿ. ಅವರೇ. ಹೌದು. ಕುಣಿಲಿಕ್ಕೆ ಎಷ್ಟು ಚಂದ ಕುಣಿದ್ದಾರೆ ಗೊತ್ತುಂಟ? ನೀನು ಕಂಡೆಯಾ? ನೋಡಿದ್ದೇನೆ. ನಾನು ಅವಕಾಶವನ್ನು ತಪ್ಪಿಸಿಕೊಂಡೆ. ನಿಮ್ಮ ಗಂಡನ ಜೊತೆಯಲ್ಲಿ ನೀವು ಬಜ್ಜಿಯಲ್ಲಿ ಇರ್ಬೇಕಿತ್ತು. ಅಲ್ವೇ? ನೀವು ಕೂಡ ಕುಣಿಬಹುದಿತ್ತು. ಹೌದೇ? ಹೌದು. ಎಷ್ಟು ಚಂದ ನೋಡಿ. ಹೇಗೆ? ಸ್ವಲ್ಪ ಸ್ವಲ್ಪ ನನಗೆ ನೆನಪು ಶಕ್ತಿ ಭಯಂಕರ. ಹೌದಪ್ಪ. ಸಲ ನೋಡಿದ್ರೆ ಹಿಡ್ಕೊಳ್ತೇನೆ ನಾನು. ನೀನು ಏಕಪಾಟಿ ಅಲ್ವೇ? ಹೌದು. ನೋಡಿ. ಅಲ್ಲಿಗೆ ಮುಕ್ತಾಯ ಆಯ್ತಾ? ಅಲ್ಲಿಗೆ ಮುಗಿಸಿದ್ದು. ಮುಕ್ತಾಯ ಆಗ್ಲಿಲ್ಲ, ಮುಗಿಸಿದ್ದು. ಹೌದೇ? ಹೌದು. ಕಾಲಮಿತಿ ಮುಂದುವರಿತಾ ಇರ್ತದೆ. ಕಾಲಮಿತಿ ಅಂತ ಅವ್ರದ್ದು. ಸರಿ ಸರಿ ಆಯ್ತು. ಅಷ್ಟೊತ್ತಿಗೆ ಅಮ್ಮ ಇಷ್ಟೆಲ್ಲ
ಸಂತೋಷದ ವಿಚಾರ ನಡೆಯುತ್ತಾ ಉಂಟು. ಅದಕ್ಕೆ- ಅಳುತ್ತಾ ಇದೆಯಲ್ಲ, ಹೌದು. ಅಳುವಂತ ವಿಚಾರವಿದು. ಸಂತೋಷದಿಂದ ನಗು ನಗುತ್ತಾ ಹೇಳಬೇಕು. ನಗು ನಗುತ್ತಾ ವಿಚಾರವನ್ನು ಹೇಳು. ನಕ್ಕಿ ನಕ್ಕಿ ನಗು ನಗುತ್ತಾ ನಗು ನಗುತ್ತಾ ಕೇಳ್ಬೇಕಮ್ಮ. ಹಾಗೆ ಹೃದಯರೆಲ್ಲರನ್ನು ವಿಕ್ರಮದಿಂದ 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 ಸದದ ನಿನ್ನಯ ಕಾದನು. ಆ, ಆ, ಹೃದಯರೆಲ್ಲರನ್ನು ವಿಕ್ರಮದಿಂದ ಸದೆದ ನಿನ್ನಯ ಕಾದನು. ಸದೆದ ನಿನ್ನಯ ಕಾದನು. ಅದರ ಮೇಲೈನಂದು ಇದಿರಾಗಿ ಯಕ್ಷನು. ಅದರ ಮೇಲೈನಂದು ಇದಿರಾಗಿ ಯಕ್ಷನು ಒದಿಸಿದಿ ನಮ್ಮ ನಿನ್ನವನ ಮಣಾನ. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿ. ತಾಯಿ ತಾಯಿ ಲಾಲಿಸಬೇಕು ತಾಯಿ. ಲಾಲಿಬೇಕಮ್ಮ. ಎಂತದ್ದು? ಲಾಲಿಬೇಕು. ಲಾಲಿಸಬೇಕು. ಲಾಲಿಸಬೇಕಮ್ಮ. ಸರಿ ಸರಿ ಹೇಳು. ಇನ್ನು ಮುಂದಿನ ವಿಚಾರವನ್ನು ನಗಾಡಿಕೊಂಡು ಹೇಳಬೇಕು. ನಗು ನಗುತ್ತಾ ಹೇಳಬೇಕು. ಅಮ್ಮ ಅಧಿಕಾರ ಸಿಕ್ಕಿತ? ಆ ನಿಮ್ಮ ಗಂಡ ಅಲ್ಲಿ ಕೂತಿದ್ದಾರಾ? ಪಟ್ಟವನ್ನೇರಿಕೊಂಡವರಿದ್ದಾರೆ. ಎಲ್ಲರೂ ಸಂತೋಷದಿಂದ ಇದ್ದಾರಾ? ಆ ಅಷ್ಟೊತ್ತಿಗೆ ಆ ಹಾಲಾಡಿ ಮೇಳದಿಂದ ಒಬ್ಬ ಬಂದ. ಏನು ಹೇಳುತ್ತೀಯ ನೀನು? ಹೌದಾ ಇದು ವಿಚಾರ? ಹೌದು. ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ವೇ? ಹಾಲಾಡಿ ಮೇಳದಿಂದ ಬಂದ ಅಲ್ಲಿಗೆ. ಹಾಗಲ್ಲ ಪುಣ್ಯಾತ್ಮ, ನೀನು ಕಂಡದ್ದು ಬೇರೆ ಏನು ಇರಬೇಕು. ಯಾವುದು? ಎಂತದ್ದು? ಹೇಗೆ ಬಂದದ್ದು? ಹಾರಾಡಿಕೊಂಡು ಹಾಲಾಡಿಕೊಂಡು ಮೇಲೆಯಿಂದ ಬಂದ. ಹಾರಾಡಿಕೊಂಡು ಅಲ್ಲಿಗೆ ಬಂದದ್ದು ಅಂತಾದ್ರೆ ಅಯ್ಯ. ಯಾರು ಅಂತ ಬೇಕಲ್ಲ? ಯಾರು ಆ, ಯಾರು ಆ, ಚರ್ಚೆ ಆಯ್ತು ಬಿಟ್ರೆ ಹಾ. ಯಾರು ಅಂತ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಅವನ ಪರಿಚಯ ಯಾರಿಗೂ ಇಲ್ಲ. ಪರಿಚಯ ಯಾರಿಗೂ ಇಲ್ಲ. ಹೌದೇ? ಯಾರಾಗಿರ್ಬೋದು ಹ್ಮ್. ಯಾರಾಗಿರ್ಬೋದು. ಹ್ಮ್. ಮತ್ತೆ ಗೊತ್ತಾಯ್ತು. ಆ, ಮತ್ತೆ ಆಯ್ತು. ಸಿಂಗಲ್ ಆಕ್ಸ್. ಎಂತದ್ದ? ಯಕ್ಷರಾಜ ಸಿಂಗಲ್ ಆಕ್ಸ್. ಯಕ್ಷರಾಜ ತಿಂಗಳಾಕ್ಷ ಬಂದದ್ದು. ಹಾ ಅಲ್ಲಿಗೆ? ಬಂದನಮ್ಮ. ಆ. ಸುಮ್ಮನೆ ಕೂತಿದ್ದಾನ. ಹಾ. ನಿಮ್ಮ ಗಂಡ ಅಲ್ಲಿ ಕೂತಿದ್ದಾರ? ಹೌದಾ? ಹೌದು. ಮುಂದೆ ಬಂದು ಅವ್ ಮಾಡಿದ ರೀತಿಯೆಲ್ಲ ನೋಡ್ಬೇಕಿತ್ತು ನೀವು. ಏನು ಮಾಡಿದ? ಏಯ್ ಎಲ್ಲಿ ಕೂತದ್ದೆ ಎಲ್ಲಿ? ಇದು ಯಾರ್ದು? ಹ್ಮ್ ಹ್ಮ್ ಯಾರ್ದು? ನಿನ್ನ ಅಪ್ಪಂದ ಇದು. ಇಳಿಯ ಕೆಳಗೆ. ಹೊಡೆದು ಸಾಯಿಸ್ತೇನೆ. ಕೆಟ್ಟವನೇ. ಯಾಕಮ್ಮ ಕೋಪ? ಏನು ದೂತ ಅಂತ ಸುಮ್ಮನೆ ಉಳಿದ್ರೆ ಏನು ತಲೆಗೆ ಕೈ ಹಾಕಿ ಮಾತನಾಡುತ್ತೀಯ? ಯಾರಿಗೆ? ಮತ್ತೇನು ಹೇಳುವುದು ನೀನು? ಅಲ್ಲಿ ನಡೆದ ವಿಚಾರ ಈಗ ಅಲ್ಲಿ ನಡೆದ ವಿಚಾರವನ್ನು ಹೇಳಿದ. ನಿಮಗೆ ಅಭಿನಯ ಮುಖಾಂತರ. ಹೌದೇ? ಅಭಿನಯ ಅಷ್ಟು ಚಂದ ಆಯ್ತಮ್ಮ. ನಿನ್ನ ಅಭಿನಯವನ್ನು ಕಂಡು ನನಗೆ ಅನುಮಾನವೇ ಬರಲಿಲ್ಲ. ಓ ಅಲ್ಲಿ ಅವ ಹೇಗಿತ್ತು ನಿಮ್ಮ ಗಂಡನಿಗೆ? ಸರಿ ಸರಿ, ನೀನ್ ಮಾತಾಡುದೆಲ್ಲ ಬೇಡ. ಇಳಿ ಕೆಳಗೆ. ಬಿಡುದಿಲ್ಲ. ಇಳಿ ಕೆಳಗೆ. ನಿನ್ನ ಮುಸುಂಬಿಗೆ ಬಾರಿಸ್ತೇನೆ. ನನ್ನನ್ನು ಇರಿಸುವುದಕ್ಕೆ ನೀನ ಜನ? ಏ, ಹೌದಾ? ಅಲ್ಲಿ ನಿಮ್ಮ ಗಂಡನಿಗೆ ಅವ ಯಕ್ಷ ಬಂದು ಹೇಳುದಮ್ಮ. ನನ್ನವರ ಮುಂದೆ ಅವನ ಆಡಿದ ಮಾತು. ಹೌದಮ್ಮ. ನನ್ನವರು ಸುಮ್ಮನೆ ಉಳಿದ್ರ? ಏನಾಯ್ತು? ಬಿಡ್ತಾರ ಅವರು? ಹ್ಮ್. ಅವರಿಗೂ ಕೊಪ್ಪ ಬಂತು, ಇವನಿಗೂ ಸಿಟ್ಟು ಬಂತು. ಬೇರೆ ಬೇರೆ ಅದು ಇಲ್ಲ ಅದು ಅವ್ರದ್ದು. ಇಬ್ಬರಿಗೂ ಸಿಟ್ಟು ಬಂತು. ಬಂತು. ಸರಿ. ಜೋರ್ ಆಯ್ತು. ಆ ಜಗಳ ಆಯ್ತಲ್ಲಮ್ಮ. ಮತ್ತೆ ಅಷ್ಟು ಸಿಟ್ಟು ಬಂದ ಮೇಲೆ ಜಗಳವಾಗದು ಇರುತ್ತದ? ಜೋರಾಗಿ ಅಮ್ಮ ಜಗಳ ಆಗ್ತಾ ಇರುವಾಗ ಆ. ಅವ ಇದ್ದಾನಲ್ಲ ಯಕ್ಷರಾಜ. ಯಕ್ಷರಾಜ ಅವ ಒಂದು ರೆಕ್ಕೆಯಿಂದ ಆ. ನಿಮ್ಮ ಗಂಡನ ಕಪಾಲಕ್ಕೆ ಟ್ರಾಯ್. ನನ್ನವರಿಗೆ ಹೊಡೆಯುವುದಕ್ಕೆ ಮುಂದಾದ ಅಹಂಕಾರಿ. ಹೌದಮ್ಮ. ಮನೆ ಉಳಿದ್ರ ನನ್ನವರು? ನಿಮ್ಮ ಗಂಡ ಆ ಏನ್ ಮಾಡ್ಲಿಲ್ಲ, ನಿಂತುಕೊಂಡು ಯುದ್ಧ ಮಾಡಿದ್ರ. ಹೌದು, ಅಲ್ಲಿಗೆ ಕೂತ್ಕೊಂಡು ನಿಂತುಕೊಂಡವರೇ ಕುಳಿತುಕೊಂಡ್ರು. ಆ. ಮತ್ತೇನಾಯ್ತು? ಜೋರ್ ಆಯ್ತಾ? ಆ. ನಾನು ಯೋಚನೆ ಮಾಡಿದೆ, ನಿಂತುಕೊಂಡು ಆಯ್ತಲ್ಲ, ಇನ್ನು ಕೂತ್ಕೊಂಡು ಯುದ್ಧ ಇರ್ಬೇಕು ಅಂತ ಯೋಚನೆ ಮಾಡಿ ಅಲ್ಲೇ ನಿಂತೆ.
ಮತ್ತೆ ಜೋರಾಗಿ ಮತ್ತೊಂದು ರೆಕ್ಕೆಯಿಂದ ಯಕ್ಷರಾಜ ನಿಮ್ಮ ಗಂಡನ ಮತ್ತೊಂದು ಕಪಾಳಕ್ಕೆ ಸುಮ್ಮನಿದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಮತ್ತೊಮ್ಮೆ ಹೊಡೆಯುವುದಕ್ಕೆ ಮುಂದಾದ್ನ. ಹೌದಮ್ಮ. ಆ ಸಂದರ್ಭ ಏನಾಯ್ತು? ಇವರು ಕೂತ್ಕೊಂಡಿದ್ರ? ಹೌದು. ಅಲ್ಲಿಗೆ ಮಲಗಿದ್ರಮ್ಮ. ಕುಳಿತುಕೊಂಡವರು ಮಲಗಿಕೊಂಡ್ರು. ಹೌದು. ಏನಾಯ್ತು ಅವರಿಗೆ? ಏನು ಆಗ್ಲಿಲ್ಲಮ್ಮ. ಮತ್ತೆ ಇನ್ನು ಏನು ಇಷ್ಟು ಹೊತ್ತಾಯ್ತು, ಚಾತರಿಸಲಿಲ್ಲ. ಚಾತರಿಸಬಹುದು ಅಂತ ನಾನು ಯೋಚನೆ ಮಾಡಿ. ಇದಕ್ಕೆ ಅಗತ್ಯ ಇತ್ತ? ಅಲ್ಲ, ಬಿತ್ತಿದೆ, ಮೂರ್ಛೆಗೆ ಹೋಗಿದ್ದಾರೆ. ಮೂರ್ಛಾವಸ್ಥೆಯನ್ನು ಸೇರಿಕೊಂಡಿದ್ದಾರೆ, ಚೇತರಿಸಿಕೊಳ್ತಾರೆ ಅಂತ ನೀನು ಕಾದೆ. ಇವರು ಚೇತರಿಸಲಿಲ್ಲ ಅಮ್ಮ. ಅವರು ಚೇತರಿಸಿಕೊಳ್ಳಿಲ್ಲ. ಹೌದು. ಏನಾಯ್ತು ನನ್ನವರಿಗೆ? ಏನಾಗಿರ್ಬೋದು ಅಂತ ಹತ್ರ ಹೋಗಿ ಮುಖದ ಹತ್ರ ನೋಡ್ತೇನೆ ಅಮ್ಮ. ಏನಾಯ್ತು ಅಂತ ಹೇಳು. ಏನು ಆಗ್ಲಿಲ್ಲ ಅಮ್ಮ. ಮತ್ತೆ ಎಷ್ಟು ಉದ್ದ? ಏನು? ನಾಲಗೆ. ಯಾರದ್ದು? ನಿಮ್ಮ ಗಂಡಂದು. ಅಯ್ಯಯ್ಯೋ. ಹೊರಗೆ ಹಾಕಿ ನಿಮ್ಮ ಗಂಡ ಸತ್ತೇ. ಪತಿಯೇ ನೀ ಮಡಿದೆಯಲ್ಲ, ಪತಿಯೇ ನೀ ಮಡಿದೆಯಲ್ಲ, ಈ ಪರಿಯನ್ನ ಜತೆಗೆ ಹಗಲುವನು ನಲ್ಲ. ಚಿದಿಯೊಳು ನಿನ್ನಗಲಿ ಜೀವಿಸಲೆಂದಿ ವ್ಯತೆಯ ಯಾರೊಡನೆ ಉಸುರಲಿಗೆ ಪತಿ ಎಂತಹ ದುರ್ವಾರ್ತೆಯನ್ನು ನಾನು ಕೇಳುತ್ತಾ ಇದ್ದೇನೆ. ಸ್ವರ್ಗ ಪೀಠವನ್ನು ಬಯಸಿ ಹೋದಂತ ನನ್ನವರು ಅಳಿದು ಹೋದರೆ ಇಲ್ಲ, ನನ್ನವರನ್ನು ಕಳೆದುಕೊಂಡು ಬದುಕುವಂತ ಶಕ್ತಿ ಖಂಡಿತ ನನಗಿಲ್ಲ. ನನ್ನವರನ್ನು ಮದುವೆ ಆಗಿ ಬರುವ ಕಾಲಕ್ಕೆ ನಾ ಯೋಚನೆ ಮಾಡಿಕೊಂಡವಳು. ಸುಂದರವಾದ ಸಂಸಾರವನ್ನು ನನ್ನವರಿಗೆ ಅದೆಷ್ಟು ವರ್ಷಗಳ ಕಾಲ ಮಾಡಬೇಕು ಎನ್ನುವ ಹಾಗೆ ಇಂದಿಗಾಗುವಾಗ ನಡು ನೀರಿನಲ್ಲಿ ನನ್ನೊಬ್ಬಳನ್ನು ಕೈ ಬಿಟ್ಟು ಹೋದಿರ ಸ್ವಾಮಿ. ಇಲ್ಲ ಇಲ್ಲ, ಪತಿವ್ರತೆ ಎನಿಸಿಕೊಂಡಂತ ಹೆಣ್ಣೊಬ್ಬಳಿಗೆ ತನ್ನ ಗಂಡನಿಗಿಂತ ಹೆಚ್ಚಿನ ಆಸ್ತಿ ಇರುವುದಕ್ಕೆ ಬೇರೇನು ಸಾಧ್ಯವೇ ಇಲ್ಲವಂತೆ. ಹೀಗಿರುವಾಗ ನನ್ನವರನ್ನು ಕಳೆದುಕೊಂಡಂತಾದ್ರೆ ನಾನು ಬದುಕುವುದು ವ್ಯರ್ಥ ತಾನೆ. ನಾನು ಬದುಕಬಾರದು. ನನ್ನವರನ್ನು ಕಳೆದುಕೊಂಡಂತ ಈ ಅರಮನೆ ನನ್ನ ಪಾಲಿಗೆ ಸೆರೆಮನೆಯಾಗಿ ಪರಿಣಮಿಸುತ್ತದೆ. ಹಾಗಾಗಿ ನಾನು ಬದುಕಬಾರದು, ನಾನು ಬದುಕಬಾರದು, ನಾನು ಸಾಯ್ತೇನೆ, ಸಾಯ್ತೇನೆ. ಯಾಕೆ ಯಾಕೆ ನಾನು ಸಾಯ್ಬೇಕಾ? ನಾನು ಸಾಯ್ಬೇಕಾ? ನಾನು ಯಾಕೆ ಅಳಬೇಕು? ಹತ್ತು ಫಲವಿನ್ನೇನ್ ಸುಮ್ಮನಿ, ಹತ್ತು ಫಲವೇನು? ಹತ್ತು ಫಲವಿನ್ನೇನ್ ಸುಮ್ಮನಿ, ಸತ್ತವರು ಜೀವಿಪರಿಗೆ, ಸತ್ತವರು ಜೀವಿಪರಿಗೆ ಸುಮನಸ ಮತವನ್ನು ಸದೆ ಬಡಿದು ನಾಗವ ಕರೆದಳ ಮಗನ. ನನ್ನವರನ್ನು ಕಳೆದುಕೊಂಡಂತ ವಾರ್ತೆಯನ್ನು ಕೇಳಿದಾಕ್ಷಣ ಒಂದೊಮ್ಮೆಗೆ ನಾನು ಕುಸಿದು ಹೋದವಳು. ನಾನು ಯಾಕೆ ಬದುಕಬೇಕೆನ್ನುವ ಹಾಗೆ ಯೋಚನೆಯನ್ನು ಮಾಡಿಕೊಂಡೆ. ಸಾಯಬೇಕು ಅಂತ ಮುಂದಾದ್ರೆ ನನ್ನ ಮನಸ್ಸೆನ್ನುವುದು ಜಾಗೃತವಾಗುತ್ತಾ ಉಂಟು. ಸತ್ತು ಸಾಧಿಸುವುದಕ್ಕೆ ಏನುಂಟು ಅಲ್ಲ. ನನ್ನವರು ಅಳಿದು ಹೋದರು ಎನ್ನುವ ಹಾಗೆ ನಾನು ಅಳುತ್ತಾ ಕುಳಿತೆ ಅಂತಾದ್ರೆ ನನ್ನವರ ಸಾವಿಗೆ ನ್ಯಾಯ ಸಿಕ್ಕುವುದಕ್ಕೆ ಸಾಧ್ಯ ಉಂಟೆ? ಸರಿ ಇಲ್ಲ. ನಾನು ಅಳುತ್ತಾ ಕೂತೆ ಅಂತಾದ್ರೆ ನನ್ನವರು ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕೆ ಸಾಧ್ಯವೇ?
ಹಾಗಾದ್ರೆ ನಾನೇನು ಮಾಡಬೇಕು? ಆ, ನಾನೇನು ಮಾಡಬೇಕು? ಏನು ಮಾಡು ಏನು ನನ್ನ ಈ ದುಸ್ಥಿತಿಗೆ ಯಾರು ಕಾರಣೀಕರ್ತರು? ಯಾರು ಯಾರು ಕಾರಣೀಕರ್ತರು? ಆ, ಬೇರೆ ಯಾರು ಅಲ್ಲ, ಹ್ಮ್ ಹ್ಮ್, ಬೇರೆ ಯಾರು ಅಲ್ಲ, ಆ, ದೇವತೆಗಳು. ಹ್ಮ್ ಎಲ್ಲ ದೇವತೆಗಳೇ, ನಾನಾಡುವ ಮಾತನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿರುವಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತದ ಕೋಡಿಯನ್ನು ಹರಿಸದೆ ಹೋದರೆ ಆ, ಅಸುರ ಕುಲದಲ್ಲಿ ಜನಿಸಿದವಳು ಮಾಲಿನಿ ಅಲ್ಲ, ಹ್ಮ್ ದಿವ್ಯ ಸಂಜಾತ ಮಾಲಿನಿ ನಾನಲ್ಲ. ಸರಿ ಸರಿ ಹಾಗಾದ್ರೆ ನನ್ನ ದುಃಖವನ್ನು ನಾನು ಯಾರಲ್ಲಿ ಹೇಳಿಕೊಳ್ಬೇಕು? ಹ್ಮ್ ನನಗೆ ಬೆಂಬಲವನ್ನು ಕೊಡುವುದಕ್ಕೆ ಯಾರಿದ್ದಾರೆ? ಹ್ಮ್ ಹ್ಮ್ ಸರಿ ಹ್ಮ್ ಸರಿ, ಯಾರ್ಯಾರಲ್ಲಿ ಹೇಳುವಂತ ಅಗತ್ಯತೆ ನನಗಿಲ್ಲ. ಆ, ನನ್ನ ಮಗ ಮನುಷ್ಯನಿದ್ದಾನೆ, ಆ, ಹೆಗಲೆತ್ತರಕ್ಕೆ ಬೆಳೆದು ನಿಂತವನು, ಸರಿ ಸಮರ ಸಮರ್ಥನಾಗಿದ್ದಾನೆ. ಹ್ಮ್ ಹ್ಮ್, ಅವನನ್ನು ಕರೆದು ವಿಚಾರವನ್ನು ಹೇಳಿದ್ದೆ ಹೌದು ಅಂತಾದ್ರೆ ಆ, ಆ, ದೇವತೆಗಳಿಗೆ ಸರಿಯಾದ ಶಾಸ್ತ್ರವನ್ನು ಮಾಡ್ತಾನೆ, ಹ್ಮ್ ಹ್ಮ್ ತಡವರಿಸುವುದಿಲ್ಲ. ಸರಿ ಸರಿ ನನ್ನ ಮಗನನ್ನು ನಾನು ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ,